ನಮಸ್ಕಾರ, ಗೀತಾ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನುಗ್ಗೆ ಸೊಪ್ಪಿನ ಬಸ್ಸಾರು ಹೇಗೆ ಮಾಡೋದಂತ ಹೇಳಿ. ಹಳ್ಳಿ ಸೊಗಸು ತುಂಬ ಚೆನ್ನಾಗಿರ್ತೈತೆ. ಇದು ಮುದ್ದೆಗಾಗಲಿ, ಚಪಾತಿಗಾಗಲಿ, ಅನ್ನಕ್ಕಾಗಲಿ ಸೂಪರ್ ಕಾಂಬಿನೇಷನು. ಬನ್ನಿ ಇದು ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾನು ಯಾವ ರೀತಿ ಅಡುಗೆ ಮಾಡ್ತೀನಿ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಹಳ್ಳಿ ಸೊಗಡು ನುಗ್ಗೆ ಸೊಪ್ಪಿನ ಬಸ್ಸಾರು ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡು. ಇದು ನಾನು ದೊಡ್ಡದು 2 ಕಟ್ಟು ಅಷ್ಟು ಸೊಪ್ಪನ್ನ ಚೆನ್ನಾಗಿ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಒಂದು ಅರ್ಧ ತೆಂಗಿನಕಾಯಿ ತೊಗೊಂಡಿದ್ದೀನಿ, ಯಾಕಂದರೆ ಪಲ್ಯಕ್ಕೂ ಬೇಕು ಸಾರಿಗೂ ಬೇಕು. 2 ಈರುಳ್ಳಿ ತೊಗೊಂಡಿದ್ದೀನಿ, 4 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಚಿಕ್ಕದು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ತೊಗರಿಬೇಳೆ 200 ಗ್ರಾಮ್ ತೊಗೊಂಡಿದ್ದೀನಿ. ಸ್ವಲ್ಪ ಸಾಸಿವೆ 2ಕ್ಕೂ ತೊಗೊಂಡಿದ್ದೀನಿ. ಎಣ್ಣೆ, ಕರಿಬೇವಿನ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ ಇಡೀ 1 ತೊಗೊಂಡಿದ್ದೀನಿ. ಅರಿಶಿನ ಅಷ್ಟೇ 2ಕ್ಕೂ ತೊಗೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಒಗ್ಗರಣೆಗೂ ತೊಗೊಂಡಿದ್ದೀನಿ ಮತ್ತು ಸಾರಿಗೂ ತೊಗೊಂಡಿದ್ದೀನಿ. ಕಾಳು ಮೆಣಸು ತೊಗೊಂಡಿದ್ದೀನಿ 1.5 ಸ್ಪೂನು. 1 ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ. ಸ್ವಲ್ಪ ನಿಂಬೆ ಸೈಜು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ಈಗ ಒಂದು ಪಾತ್ರೆಯೊಳಗೆ ನಾನು ನೀರು ಇಟ್ಟಿದ್ದೀನಿ ಬಿಸಿ ಆಗಲಿಕ್ಕೆ. ಕುದೀತಾ ಇದೆ, ಬೇಳೆ ಹಾಕ್ಕೊಂಬಿಡೋಣ. ಗ್ಯಾಸ್ ಹಚ್ಚಿ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನ್ ಜೀರಿಗೆ, ಕಾಳು ಮೆಣಸು 1.5 ಸ್ಪೂನ್, ಬೆಳ್ಳುಳ್ಳಿ 1 ಇಡಿ, ಹಸಿಮೆಣಸಿನ್ಕಾಯಿ 3. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. 7 ಒಣಮೆಣ್ಸಿನ್ಕಾಯಿ, ಖಾರ ಇರೋದು ನೋಡ್ಕೊಂಡು ಹಾಕ್ಕೊಂಡ್ರೆ. ನಾನು ಇದಕ್ಕೆ ರಸಂ ಪುಡಿ ಬಳಸ್ತಾ ಇಲ್ಲ, ನೀವು ಬೇಕಂದರೆ ರಸಂ ಪುಡಿ ಬಳಸ್ಬೋದು. ನಾನು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದು ದೊಡ್ಡದು ಈರುಳ್ಳಿ, ದೊಡ್ಡದು 1 ಟೊಮಟ, ಇಲ್ಲಾಂದರೆ ಚಿಕ್ಕದು 2 ಟೊಮಟ. ಅದು ಸ್ವಲ್ಪ ಬೇಯಗಂಟ ಹುರ್ಕೊಂಬಿಡೋಣ, ಹಸಿ ವಾಸನೆ ಹೋಗೋಗಂಟ. ಒಳ್ಳೆ ಘಮ ಬರಬೇಕು. ನಿಂಬೆ ಪಾತ್ರ, ಹುಣಸೆ ಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಬೇಗನೂ ಬೇಯ್ತೈತೆ, ಟೇಸ್ಟು ಕೊಡ್ತೈತೆ. ತೆಂಗಿನಕಾಯಿ ಹಾಕ್ಕೊತೀನಿ. ಅರ್ಧ ಕಾಯಿ ಒಳಗೆ ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಮಿಕ್ಕಿದ್ದು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ವಾಸನೆ ಹೋಗೋ ಗಂಟ ಒಂಚೂರು ಹುರ್ಕೊಂಡ್ರೆ ಸಾಕು. ಸ್ವಲ್ಪ ಅರಿಶಿನ ಹಾಕ್ಕೊಂಬಿಡೋಣ. ಈ ನುಗ್ಗೆ ಸೊಪ್ಪಿಂದ ನಮ್ಗೆ ಎಷ್ಟು ಬೆನಿಫಿಟ್ ಇದೆಯಲ್ಲ. ಆರೋಗ್ಯಕ್ಕೆ ಒಳ್ಳೆಯದು, ಕಣ್ಣುಗಳಿಗೆ ಒಳ್ಳೆಯದು, ಮೂಳೆಗಳಿಗೆ ಒಳ್ಳೆಯದು, ಹೊಟ್ಟೆಗೆ ಒಳ್ಳೆಯದು. ಮತ್ತು ಇದು ಕುಡಿಯೋದ್ರಿಂದ ನಮಗೆ ಹೊಟ್ಟೆ ಒಳಗೆ ಎಷ್ಟು ಹುಳುಗಳು ಇರ್ತೈತೆ, ಕೆಟ್ಟ ಹುಳುಗಳಾಗಲಿ, ರಕ್ತ ಶುದ್ಧಿ ಮಾಡೋದಾಗಲಿ ಎಲ್ಲನೂ ಮಾಡ್ತೈತೆ. ಅಷ್ಟು ಇದು ನುಗ್ಗೆ ಸೊಪ್ಪಿಂದ ನಮಗೆ ಬೆನಿಫಿಟ್ ಇದೆಯಲ್ಲ. ಬಳಸಿ, ವಾರದೊಳಗೆ 1 ಸತಿನ ಬಳಸಿ, ಒಳ್ಳೆಯದು. ನೋಡಿ ಚೆನ್ನಾಗಿ ಹುರಿದಿದ್ದೀನಿ. ಈಗ ಹಾರಕ್ಕಿಡೋಣ. ಹಾರಬಿಟ್ಮೇಲೆ ಇದನ್ನ ಮಿಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬಿಡೋಣ. ಫಸ್ಟ್ ಹಾರಕ್ಕೆ ಬಿಡೋಣ. ನೋಡಿ 3/4 ಭಾಗ ಬೆಂದಿದೆ. ಈಗ ನಾವು ಸೊಪ್ಪು ಹಾಕ್ಕೊಂಬಿಡೋಣ. ಆ ಬೇಳೆ ಜೊತೆಗೆ ಈ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ಬೇಯ್ಕೊಂಡ್ಲಿ. ಒಂಚೂರು ಕಲ್ಲುಪ್ಪು ಹಾಕ್ಕೊಂಬಿಡೋಣ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ಸೋಸ್ಕೊಂಬಿಡೋಣ. ಈ ನೀರು ನಾವು ಸಾರಿಗೆ ಬಳಸ್ಕೊಳ್ಳೋಣ. ಒಂದು ಸ್ವಲ್ಪ ಇದನ್ನು ಸೇರಿ ರುಬ್ಕೊಂಬಿಡೋಣ. ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ. ನೋಡಿ ಎಷ್ಟು ನುಣ್ಣಗೆ ರುಬ್ಬಿದ್ನಿ. ಹಾಕ್ಕೊಂಬಿಡ್ತೀನಿ ಈ ನೀರಿಗೆ. ಗ್ಯಾಸ್ ಹಚ್ಚಿ ಅದೇ ಪಾತ್ರೆ ಇಟ್ಟಿದ್ನಿ. ಅದಕ್ಕೆ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ. 1 ಸ್ಪೂನು ಸಾಸಿವೆ ಹಾಕ್ಕೊತೀನಿ. 1 ಒಣಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕರಿಬೇವು ಹಾಕ್ಕೊತೀನಿ. ಒಂದು ಅರ್ಧ ಈರುಳ್ಳಿ ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗೆ ಮಸಾಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಮಿಕ್ಸ್ ಮಾಡಿರೋ ಮಸಾಲೆ ಹಾಕ್ಕೊಂಬಿಡೋಣ. ಜಾರ್ ತೊಳೆದಿದ್ದನ್ನು ಹಾಕ್ಕೊಂಬಿಡ್ತೀನಿ. ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊತೀನಿ. ಬಸ್ಸಾರಿಗೆ ತೀರಾ ಗಟ್ಟಿನೂ ಇರಬಾರ್ದು.
ಒಂದು ಹದಕ್ಕಿರಬೇಕು ನೋಡಿ, ಈ ಹದಕ್ಕಿರಬೇಕು. ಮುದ್ದೆಗೂ ಅನ್ನಕ್ಕೂ ಚೆನ್ನಾಗಿರ್ತೈತೆ. ಆವಾಗಲೇ ನಾನು ಉಪ್ಪು ಹಾಕಿದ್ದೀನಿ ಬೇಯೋಗ, ಸೊಪ್ಪು ಬೇಯೋಗ. ಈಗ ಸ್ವಲ್ಪ ಹಾಕ್ಕೊತೀನಿ, ರುಚಿಗೆ ಎಷ್ಟು ಬೇಕೋ ಅಷ್ಟು. ಚೆನ್ನಾಗೆ ಒಂದು 2 ಕುದಿ ಚೆನ್ನಾಗಿ ಬರಲಿ. ಮಳ್ದಷ್ಟು ಇದು ಚೆನ್ನಾಗಿ ರುಚಿ ಇರ್ತೈತೆ. ಸ್ವಲ್ಪ ಕುದೀಲಿ ಚೆನ್ನಾಗೆ. ತಿರ್ಗಾ ಗ್ಯಾಸ್ ಹಚ್ಚಿ ಒಂದು ನಾನ್ ಸ್ಟಿಕ್ಕು ಬಾಣಲಿ ಇಟ್ಕೊಂಡಿದ್ದೀನಿ, ಫ್ಯಾನು. ಅದಕ್ಕೆ 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನು ಸಾಸಿವೆ ಹಾಕ್ಕೊತೀನಿ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ. 1 ಸ್ಪೂನು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಒಣಮೆಣ್ಸಿನ್ಕಾಯಿ 2 ಹಾಕ್ಕೊತೀನಿ. ಕರಿಬೇವು ಮಿಕ್ಸ್ ಮಾಡ್ಕೊಳ್ಳೋಣ. 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅದು ಹಾಕ್ಕೊತೀನಿ. ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ಕುದೀತಾ ಇದೆ. ಈಗ ಗ್ಯಾಸ್ ಆಫ್ ಮಾಡೋಣ. ಸಾಕಾಗಿರೋದು. ಹಸಿಕಾಯಿ ಸ್ವಲ್ಪ ಇದೆ, ಅದು ಹಾಕ್ಕೊತೀನಿ. ಒಂದು ಚುಟ್ಕಿ ಅರಿಶಿನ ಹಾಕ್ಕೊತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಆವಾಗಲೇ ಪಲ್ಯ ಬೇಯಿಸೋಕೆ ಹಾಕಿದ್ದೀನಿ. ಈಗ ಒಂಚೂರು ಉಪ್ಪು ಹಾಕ್ಕೊಂಬಿಡ್ತೀನಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸೊಪ್ಪು ಹಾಕ್ಕೊಂಬಿಡೋಣ. ಸ್ವಲ್ಪ ನಿಂಬೆ ರಸ ಹಾಕ್ಕೊಂಬಿಡೋಣ, ಒಂದು ಅರ್ಧ ಕಡಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈರುಳ್ಳಿ ಚೆನ್ನಾಗಿ ಕೆಂಪು ಕಲರ್ ಆಗಬೇಕು, ಆವಾಗ ತಿನ್ನೋಕ್ಕೂ ಅಷ್ಟೇ ರುಚಿ ಇರ್ತೈತೆ. ಕೆಳಗೆ ಮೇಲೆ ಎಲ್ಲ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡೋಣ. ಸಾಕಾಗಿರೋದು. ಈಗ ಗ್ಯಾಸ್ ಆಫ್ ಮಾಡಿ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಮುದ್ದೆಗಾಗಲಿ ಅನ್ನಕ್ಕೆ ಎರಡಕ್ಕೂ ತುಂಬ ಚೆನ್ನಾಗಿರ್ತೈತೆ. ಮುದ್ದೆ ಇಲ್ಲದವರು ಚಪಾತಿನೂ ತಿನ್ನಂಗಿದ್ರೆ ತಿನ್ಬೋದು, ಏನು ಮಿಸ್ಟೇಕ್ ಇಲ್ಲ. ಬಟ್ ಚೆನ್ನಾಗಿರ್ತೈತೆ, ಸೂಪರಾಗಿರ್ತೈತೆ. ಆದರೆ ಇದು ಮುದ್ದೆಗೆ ಅನ್ನಕ್ಕೆ ಮಾತ್ರ ತುಂಬ ಚೆನ್ನಾಗಿರೋದು. ನೋಡಿದ್ರಲ್ಲ ಎಷ್ಟು ಗಟ್ಟಿಗೆ.